ಹಾಯ್ ಬೆಳಕಿನ ಬಜಾರ್ ವಿಡಿಯೋಗೆ ಸ್ವಾಗತ. ಏನಾಯ್ತು ಇವತ್ತಿನ ಮಾರುಕಟ್ಟೆಯಲ್ಲಿ ಎಸ್ಪೆಷಲಿ ನಿಫ್ಟಿ ಬಗ್ಗೆ ಮಾತಾಡ್ತೀವಿ ನಾವು ಹೆಚ್ಚಾಗಿ. CNX 500 ಹಾಗೆ ಸ್ಟಾಕ್ಗಳು ಯಾವುದು ಆಲ್ ಟೈಮ್ ಹಿಟ್ ಮಾಡಿದೆ, ಅದು ನಾಳೆಗೆ ನಾನು ಯಾವ ಸ್ಟಾಕ್ ನಾವು ವಾಚ್ ಮಾಡ್ತೀನಿ ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿ ಹೇಳ್ತೇನೆ. ಪೂರ್ತಿಯಾಗಿ ವಿಡಿಯೋನ ನೋಡಿ. ನಮ್ಮ ಉಚಿತ ವಾಟ್ಸ್ಆಪ್ ಚಾನಲ್ಗೆ ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ ಇದೆ, ಅದ್ರ ಮುಖಾಂತರ ಜಾಯ್ನ್ ಆಗ್ಬೋದು. ನೆನಪಿರಲಿ, ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಸ್ಟಾಕ್ಗಳ ಹೆಸರು ಕೇವಲ ಮಾಹಿತಿಗೆ ಅಷ್ಟೇ, ಬೈ ಅಥವಾ ಸೆಲ್ ರೆಕಮೆಂಡೇಶನ್ಸ್ ಆಗಿರೋಲ್ಲ. ನಾನು ಸಿಪಿ ರಿಜಿಸ್ಟರ್ಡ್ ಅಡ್ವೈಸರ್ ಆಗಿರೋದಿಲ್ಲ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ನಿಫ್ಟಿ ಇವತ್ತು ಬೆಳಗ್ಗೆ ನೆಗೆಟಿವ್ ಓಪನ್ ಆಗುತ್ತೆ. ಸುಮಾರು 25,372 ಮಾಡಿರುತ್ತೆ. ಅದು ಶುಕ್ರವಾರ ದೊಡ್ಡ ಮೊತ್ತದಲ್ಲಿ FIಗಳು ಸೆಲ್ ಮಾಡಿರ್ತಾರೆ. ಮೋರ್ ಓವರ್ ನಿಫ್ಟಿ 20 ಮತ್ತು 50 ದಿನದ ಮೂವಿಂಗ್ ಅವರೇಜ್ ಕೆಳಗಡೆ ಕ್ಲೋಸ್ ಆಗಿರುತ್ತೆ ಶುಕ್ರವಾರ. FIಗಳು ಕೂಡ ಸೆಲ್ಲಿಂಗ್ ಇರ್ತಾರೆ. ಸೊ ಬೇರೆ ಸೆಂಟಿಮೆಂಟ್ ಅಂತ ಹೇಳ್ಬಿಟ್ಟು ಇವನ್ ನಾನು ಕೂಡ ಇವತ್ತು ಏನು ಗ್ರೂಪಲ್ಲಿ ಮೆಸೇಜ್ ಮಾಡಿದೆ, ಸೆಲ್ ಆನ್ ರೈಸ್ ಕೈಂಡ್ ಆಫ್ ಮಾರ್ಕೆಟ್ ಅಂತ. ಬಟ್ ಥಿಂಗ್ಸ್ ಕಂಪ್ಲೀಟ್ ಆಗಿ ಟರ್ನ್ ಔಟ್ ಆಗುತ್ತೆ. ನಿಫ್ಟಿ ಮಧ್ಯ ಮೇಲೆ ಸಿಕ್ಕಾಪಟ್ಟೆ ಪಿಕಪ್ನ ತಗೊಳುತ್ತೆ, ಮೊಮೆಂಟಮ್ನ ತಗೊಳುತ್ತೆ. 211 ಅಂಕಗಳ ಏರಿಕೆಯಲ್ಲಿ ಸೆನ್ಸೆಕ್ಸ್ 650 ಆ್ಯಂಡ್ ನಿಫ್ಟಿ ಬ್ಯಾಂಕ್ ಸುಮಾರು 762 ಅಂಕಗಳ ಏರಿಕೆಯಲ್ಲಿ ಕ್ಲೋಸ್ ಆಗುತ್ತೆ. ಸೊ ಅದೇ ಹೇಳಿದಲ್ಲ, ನಮ್ಮ ಕಂಪ್ಲೀಟ್ ಆಗಿ ನಮ್ಮ ತಲೆಯಲ್ಲಿ ಏನಿರುತ್ತೆ, ಆಬ್ವಿಯಸ್ಲಿ ಶುಕ್ರವಾರ FIಗಳು ಸೆಲ್ ಮಾಡಿದ್ರೆ ನಿಫ್ಟಿ EMIಗಳ ಕೆಳಗಡೆ ಕ್ಲೋಸ್ ಆಗಿರುತ್ತೆ. ಸೊ ಆಬ್ವಿಯಸ್ಲಿ ಬೆಳಿಗ್ಗೆ ಬೇರೆ ನೆಗೆಟಿವ್ ಓಪನ್ ಆಗಿರೋದ್ರಿಂದ ಮಾರ್ಕೆಟ್ ಮತ್ತಷ್ಟು ಬೀಳ್ಬೋದೇನೋ ಅಂತ. ಬಟ್ ಕಂಪ್ಲೀಟ್ ಆಗಿ ಮಾರ್ಕೆಟ್ ಅಲ್ಲಿಂದ ರಿವರ್ಸ್ ಆಗುತ್ತೆ. ಇವತ್ತು ಕೂಡ ಆಪ್ಷನ್ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಅಂತ ತುಂಬ ಜನ ಹೇಳ್ತಾರಲ್ಲ, ದೊಡ್ಡ ದೊಡ್ಡ ಪ್ಲೇಯರ್ಸ್ ಹೇಗೆ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಅಂತ. ಸೊ ನಮ್ಮ ತಲೆಯಲ್ಲಿ ಏನೋ ಒಂದು ಬಂದಿರುತ್ತೆ ಇವಾಗ. ಫಾರ್ ಎಕ್ಸಾಂಪಲ್, ನಿಫ್ಟಿ ಕೆಳಗಿದೆ, FIಗಳು ಸೆಲ್ ಮಾಡ್ತಾ ಇದ್ದಾರೆ, ಸೊ ಮಾರ್ಕೆಟ್ ಬೇರಿಶ್ ಆಗಿದೆ ಅಂತ. ಸೊ ಇಂಥ ಸೆಂಟಿಮೆಂಟ್ನೇ ಯೂಸ್ ಮಾಡಿಕೊಂಡು ಮ್ಯಾನಿಪ್ಯುಲೇಟ್ ಮಾಡ್ತಕ್ಕಂಥದ್ದು ಜಾಸ್ತಿ. ಆಬ್ವಿಯಸ್ಲಿ ನಾವು ಪುಟ್ ಸೈಡಲ್ಲಿ ಇರ್ತೀವಲ್ಲ, ಕಂಪ್ಲೀಟ್ ಆಗಿ ಟರ್ನ್ ಓವರ್ ಮಾಡ್ತಾರೆ. ಸೊ ಆ ಥರ ಕಾನ್ಫಿಡೆನ್ಸ್ ಅಂದರೆ, ನಾನು ತುಂಬ ಕಾನ್ಫಿಡೆನ್ಸ್ ಇದ್ದಾಗ ಮ್ಯಾನಿಪ್ಯುಲೇಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಲೈಕ್ ನೆಗೆಟಿವ್ ಪಾಸಿಟಿವ್ ಬರೋದು, ಮತ್ತೆ ಡೇ ಹೈನ ಬ್ರೇಕ್ ಮಾಡೋದು, ಸ್ಟ್ರೆಂತ್ ಗೊತ್ತಾಗತ್ತಲ್ಲ. ಸೊ ಆಬ್ವಿಯಸ್ಲಿ ಆ ಟೈಮಲ್ಲಿ ಚೇಂಜಸ್ ಮಾಡಲೇಬೇಕಾಗುತ್ತೆ ಸ್ಟ್ರಾಟಜಿಗಳನ್ನು. ನಮ್ಮದೇ ಸ್ಟಿಕ್ ಆನ್ ಆಗ್ತಾ ಕೂತ್ಕೊಂಡಾಗ, ಇಲ್ಲ ಮಾರ್ಕೆಟ್ ಬಿದ್ದೇ ಬೀಳತ್ತೆ ಅಂದಾಗ, ಇವತ್ತಿನ ಪ್ರೈಸ್ ಆ್ಯಕ್ಷನ್ ಏನು ನೋಡಿದ್ವಿ ಆ ಥರ ಆಗುತ್ತೆ. ಬಟ್ ಸ್ಟಿಲ್ ನಿಫ್ಟಿ 50 ದಿನದ ಮೂವಿಂಗ್ ಎವರೇಜ್ ಹತ್ತತ್ರ ಕ್ಲೋಸ್ ಆಗಿದೆ. ನಾನು ಎಕ್ಸಾಕ್ಟ್ಲಿ ಅದ್ರ ಮೇಲ್ಗಡೆ ಕ್ಲೋಸ್ ಆಗಿಲ್ಲ, ಎಕ್ಸಾಕ್ಟಾಗಿ 50 ದಿನದ ಮೂವಿಂಗ್ ಎವರೇಜ್ ಮೇಲೆ ಕ್ಲೋಸ್ ಆಗಿದೆ. CNX 500 ನಿಫ್ಟಿ 500 ಕೂಡ ಕರೆಕ್ಟಾಗಿ 50 ದಿನದ EMA ಹತ್ರ ಕ್ಲೋಸ್ ಆಗಿದೆ. ಇವತ್ತು ಕೂಡ FIಗಳು 900 ಕೋಟಿ ರೂಪಾಯಿ ಮೊತ್ತದ ಶೇರ್ಗಳನ್ನು ನಮ್ಮ ಮಾರುಕಟ್ಟೆಯಲ್ಲಿ ಸೇಲ್ ಮಾಡಿದ್ದಾರೆ. ಸೊ ಹಾಗಾಗಿ ನಾಳೆಯ ಪ್ರೈಸ್ ಆಕ್ಷನ್ ಭಾಳ ಇಂಪಾರ್ಟೆಂಟ್. ನಾಳೆ ಮತ್ತೆ ಸ್ಟ್ರಾಂಗ್ ಆಗಿ ನಿಫ್ಟಿ 50 ದಿನದ ಮೂವಿಂಗ್ ಎವರೇಜ್ ಮೇಲ್ಗಡೆ ಕ್ಲೋಸ್ ಆಯಿತು ಅಂದರೆ ಪರವಾಗಿಲ್ಲ. ನಾಳೆ ಫೇಲ್ ಆಯಿತು ಅದ್ರ ಮೇಲೆ ಕ್ಲೋಸ್ ಆಗೋಕ್ಕೆ ಅಂತ ಹೇಳಿದ್ರೆ, ದೆನ್ ಅಗೈನ್ ಮತ್ತೆ ಈ ಆಸಿಲೇಷನ್ ಅಥವಾ ಕನ್ಸಾಲಿಡೇಷನ್ ಫೇಸ್ ಮುಂದುವರಿಬಹುದು. ಯಾಕಂದರೆ FIಗಳು ಮತ್ತೆ ಸೆಲ್ಲಿಂಗ್ ಬಂದಿರತಕ್ಕಂಥದ್ದು. ಇವೊಂದು US ಟ್ರೇಡ್ ಡೀಲ್ ಆದಮೇಲೂ ಕೂಡ FIಗಳು ಸೆಲ್ಲಿಂಗ್ ಇದ್ದಾರೆ. ಆಬ್ವಿಯಸ್ಲಿ ಅವರಿಗೆ ಟ್ಯಾಕ್ಸ್ ಇಶ್ಯೂ ಕಂಟಿನ್ಯೂ ಇದೆ. ಅವ್ರನ್ನ ಇನ್ನೂ ನಮ್ಮ ಮಾರ್ಕೆಟ್ಗೆ ತರ್ತಕ್ಕಂಥ ಒಂದು ದೊಡ್ಡ ಒಂದು ಏನಿಸ್ತಾರೆ ಅಂದರೆ, ಟ್ಯಾಕ್ಸನ್ನು ಸ್ವಲ್ಪ ಕಡಿಮೆ ಮಾಡಬೇಕಷ್ಟೇ. ಬಟ್ ಆ ಥರ ಯಾವ ಸೀನ್ಗಳು ಸದ್ಯಕ್ಕೆ ಕಾಣ್ತಾ ಇಲ್ಲ. ನೋಡೋಣ ಏನಾಗುತ್ತೆ. ಬಟ್ ನಾಳೆ ಪ್ರೈಸ್ ಆಕ್ಷನ್ ಬಿಡಿ, ನಿಫ್ಟಿ 50 ದಿನದ ಮೂವಿಂಗ್ ಎವರೇಜ್ ಮೇಲೆ ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗಬೇಕಾಗತ್ತೆ. ಆ್ಯಂಡ್ ಇವತ್ತು ಆಲ್ ಟೈಮ್ ಹೈನ ಹಿಟ್ ಮಾಡುವ ಸ್ಟಾಕ್ಗಳ ಲಿಸ್ಟಲ್ಲಿ RACL ಗೇಟೆಕ್, ಪ್ರಿಸಿಷನ್ ವೈರ್ಸ್ ಆ್ಯಂಡ್ ಪ್ರದೀಪ್ ಮೆಟಲ್ಸ್, ಟೈಟನ್ ಬಯೋಟೆಕ್ ಎಲ್ಲ. ಟೈಟನ್ ಬಯೋಟೆಕ್, ಪ್ರದೀಪ್ ಮೆಟಲ್ಸ್ ಎಲ್ಲ BSE ಮಾತ್ರ ಇರತಕ್ಕಂಥ ಶೇರ್ಗಳು. ಇದರಲ್ಲಿ ನಾನು 2 ಶೇರ್ಗಳ ಬಗ್ಗೆ ಮಾತಾಡ್ತೀನಿ, RACL ಗೇಟೆಕ್ ಮತ್ತು ಜಮ್ನಾ ಆಟೋ. ಸೊ ಜಮ್ನಾ ಆಟೋ ಮತ್ತು RACL ಗೇಟೆಕ್ ನೋಡಿದ್ರೆ, RACL ಗೇಟೆಕ್ ಲಾಸ್ಟ್ ವರ್ಷದ ಅಂದರೆ 2025 ಅಕ್ಟೋಬರ್ ಹೈನ ಬ್ರೇಕ್ ಮಾಡಿ ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗಿದೆ. 20% ಅಪ್ಪರ್ ಸರ್ಕ್ಯೂಟ್. ಸೊ ಡೆಫಿನೆಟ್ ಆಗಿ ಡೌಟೇ ಬೇಡ, ನಾಳೆ ಮತ್ತೆ ಬೆಳಿಗ್ಗೆ 7-8% ಅಲ್ಲಿ ಮೇಲೆ ಓಪನ್ ಆಗತ್ತೆ. ಭಾಳಷ್ಟು ಸ್ಟ್ರಾಂಗ್ ಇದೆ. ಸೊ ತುಂಬ ಜನ ಕೇಳ್ಬೋದು, ಈ ಲೆವೆಲ್ಗಳಲ್ಲಿ ಎಂಟ್ರ್ ಆಗೋದು ತುಂಬ ಕಷ್ಟ ಅಂತ. ಹೌದು, 100% ಕಷ್ಟ. ಯಾಕಂದರೆ 20% ಇವತ್ತು, ನಾಳೆ ಮತ್ತೆ 28, ಒಂದು ಸ್ಟಾಕ್ 28% ಮೇಲೆ ಹೋದ್ಮೇಲೆ ಎಂಟ್ರ್ ಆಗೋದಿದೆಯಲ್ಲ, ಸ್ವಲ್ಪ ಕಷ್ಟನೇ. ಬಟ್ ಲೈಕ್ ಸ್ವಲ್ಪ ಕರೆಕ್ಷನ್ ಬಂದರೆ, ಇವಾಗ 1500 ಟಚ್ ಮಾಡ್ಬೋದು, 1500 ಟಚ್ ಮಾಡ್ಬೋದು, ಅಲ್ಲಿಂದ ಒಂದು 50-100 ರೂಪಾಯಿ ಬಿದ್ದಾಗ ಸ್ವಲ್ಪ ಲೋ ಕ್ವಾಂಟಿಟಿಲಿ ನೋಡ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. RACL ಗೇಟೆಕ್ ಐ ಥಿಂಕ್ ಇದು ರಿಸಲ್ಟ್ ಬೇಸ್ಡಿಂದನೇ ಹೋಗಿದೆ ಅಂತ ಅನ್ಕೋತೀನಿ. ಆಟೋಮೇಟಿವ್ ಗಿಯರ್ಸ್ ಆ್ಯಂಡ್ ಕಾಂಪೋನೆಂಟ್ ಶೇರ್ಗಳೆಲ್ಲ ನಿಮ್ಗೆ ಗೊತ್ತೇ ಇದೆ, ಭಾಳಷ್ಟು ಮೊಮೆಂಟಮ್ ಅದರಲ್ಲಿ ಬರ್ತಾ ಇರ್ತಕ್ಕಂಥದ್ದು. ನೀವು ಲುಮ್ಯಾಕ್ಸ್ ಇಂಡಸ್ಟ್ರೀಸ್ ನೋಡಿರ್ಬೋದು, ಲುಮ್ಯಾಕ್ಸ್ ಆಟೋ ಇಂಡಸ್ಟ್ರೀಸ್ ನೋಡಿರ್ಬೋದು. ಐ ಥಿಂಕ್ ಡಿಸೆಂಬರ್ ರಿಸಲ್ಟ್ಸ್, ಎಸ್, ಇದಕ್ಕೆ ಕೆಟಲಿಸ್ಟ್ ಆಗಿ ಆ್ಯಕ್ಟ್ ಮಾಡಿರೋದು ಡಿಸೆಂಬರ್ ರಿಸಲ್ಟ್ಸ್ ಭಾಳ ಚೆನ್ನಾಗಿ ಬಂದಿತ್ತು. ಹಾಗಾಗಿ ಇದು ಭಾಳಷ್ಟು ಮೇಲಕ್ಕೆ ಹೋಗಿರ್ತಕ್ಕಂಥದ್ದು. ದೆನ್ ಜಮ್ನಾ ಆಟೋ. ಸೊ ಜಮ್ನಾ ಆಟೋ ಇಂಡಸ್ಟ್ರೀಸ್ ಅಗೈನ್ ರಿಸಲ್ಟ್ಸ್ ಬೇಸ್ಡ್ ಇದು. ಅಗೈನ್ ಮತ್ತೆ ನೋಡಿ, ಆಟೋ ಇಂಡಸ್ಟ್ರೀಸ್. ಸೊ ಆಟೋ ಇಂಡಸ್ಟ್ರಿಯಲ್ಲಿ ಹಲವಾರು ಸ್ಟಾಕ್ಗಳು ಆಲ್ ಟೈಮ್ ಹೈನ ಹಿಟ್ ಮಾಡಿರ್ತಕ್ಕಂಥದ್ದು. ಸೊ ಜಮ್ನಾ ಆಟೋ ನೋಡಿದ್ರೆ ಇಲ್ಲಿ 2024-25 ಮಿಡಲ್ ಏನು ಹೈ ಇತ್ತು, ಅದನ್ನು ಬ್ರೇಕ್ ಮಾಡಿ ಕ್ಲೋಸ್ ಆಗಿರ್ತಕ್ಕಂಥದ್ದು ಜಮ್ನಾ ಆಟೋ. ಸೊ ನೀವು ಯೂಶಲಿ ಇನ್ನು ಇದಕ್ಕಿಂತ ಎಷ್ಟು ಮೇಲೆ ಹೋಗ್ಬೋದು ಅಂತ ಯಾವಾಗಲೂ, ಇನ್ನೂ ಮೇಲೆ ಹೋಗುತ್ತೆ, ಎಷ್ಟು ಮೇಲೆ ಹೋಗುತ್ತೆ. ಬಟ್ ನೋಡಿ, ಇಲ್ಲಿ ಮೀಡಿಯನ್ ಪಿನೇ 25 ಇರೋದು.
ಮ್ಯಾಕ್ಸಿಮಮ್ 30-31 ಪಿಇನ 2022ರಲ್ಲಿ ಇದು 35 ಪಿಇ 35 ರೀಚ್ ಆಗ್ತಿದ್ದಲ್ಲಿ. ಸೊ 28 ಕರೆಂಟ್ಲಿ ಇರ್ತಕ್ಕಂಥದ್ದು. 2024 ಮಿಡಲ್ಲಿ 24-25 ಇರ್ತಕ್ಕಂಥದ್ದು. ಸೊ ಹಾಗಾಗಿ ಅರ್ನಿಂಗ್ ಪಿಕಪ್ ಆಗಿದೆ. ಸೊ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಮಾರ್ಕೆಟ್ ಒಳ್ಳೆಯ ಪಿನ ಇದಕ್ಕೆ ಅಸೈನ್ ಮಾಡ್ತಾ ಇದೆ. ಸೊ ಐ ಥಿಂಕ್ ಮಾರ್ಕೆಟ್ ಸ್ಟ್ರಾಂಗ್ ಇದೆ, ಸ್ಟ್ರೆಂತ್ ಇದ್ರೆ 30-35 ಪಿ ವರೆಗೂ ಕೂಡ ಇದನ್ನು ತಗೊಂಡು ಹೋಗ್ಬೋದು. 35 ಪಿ ಅಂದರೆ ನೀವೇ ಯೋಚನೆ ಮಾಡಿ. ಸೊ 35 ಪಿಗೆ ಏನಾಗುತ್ತೆ ಇ ಪಿ ಎಸ್. ಸೊ ಯೂಶಲಿ 30-32 ಪಿಗೆ ಇ ಪಿ ಎಸ್ ಏನಾಗುತ್ತೆ ಅಲ್ಲಿ ಟಾರ್ಗೆಟ್ನ ಯೂಶಲಿ ಕೊಡ್ಬೋದು. ಕರೆಂಟ್ಲಿ ಇಯರ್ಲಿ ಇ ಪಿ ಎಸ್ 4.87 ಇರತಕ್ಕಂಥದ್ದು. ಸೊ ಎರಡು ಕೂಡ ಅಬ್ಸರ್ವ್ ಮಾಡಿ. ಆರ್ ಎ ಸಿ ಎಲ್, ಗೇರ್ ಟೆಕ್ ಮತ್ತು ಜಮ್ನಾ ಆಟೋ. ಆರ್ ಎ ಸಿ ಎಲ್ದು ನೋಡ್ತಾ ಹೋಗೋದಾದ್ರೆ ಪಿ ಇ ರೇಷಿಯೋದಲ್ಲಿ ಆರ್ ಎ ಸಿ ಎಲ್ ಪಿ ಒ 40 ಕರೆಂಟ್ಲಿ ರೀಚ್ ಆಗಿರ್ತಕ್ಕಂಥದ್ದು. ಸೊ ಇದು ಡ್ಯೂರಿಂಗ್ ಅಕ್ಟೋಬರ್ 2025ರಲ್ಲಿ 49-50 ಪಿ ವರೆಗೂ ಇತ್ತು. ಸೊ ಮತ್ತೆ ಅಲ್ಲಿ ತನಕ ಪಿನ ಡೆಫಿನೆಟ್ ಆಗಿ ತಗೊಂಡು ಹೋಗ್ಬೋದು ಅಂತ ಅನಿಸ್ತಾ ಇದೆ. ಮಾರ್ಕೆಟ್ ಪಿನ ಕೊಡತ್ತೆ ಅಷ್ಟೇ, ಪಿನ ಅರ್ನಿಂಗ್ ಪಿಕಪ್ ಆಗಿರ್ತಕ್ಕಂಥದ್ದು. ಸೊ ಐ ಥಿಂಕ್ ಮೂಮೆಂಟಮ್ ಇದರಲ್ಲಿ ತುಂಬ ಲಿಫ್ಟ್ ಇದೆ ಅಂತ ಅನ್ಕೋತೀನಿ ನಾನು. ಕ್ವಾಲಿಟಿ ಫಾರ್ಮಾ ಇನ್ನು ನಾನು ಲಾಸ್ಟ್ ಇದರಲ್ಲಿ ಹೇಳಿದೆ. ಸೊ ಇವತ್ತು ಕೂಡ ಡೌನ್ ಇತ್ತು. ನಾನು ಹೇಳಿದೆ ನೋಡಿ, ಕ್ವಾಲಿಟಿ ಫಾರ್ಮಾದಲ್ಲಿ ಕೊನ್ಕಾಲ್ ಏನಿದೆ 1350 ಬಂತು, ಕ್ವಿಕ್ಕಾಗಿ ಬೈ ಬಂದ್ಬಿಟ್ರು. ಅದಕ್ಕೆ ಬೈ ಬಂದು ಅರ್ನಿಂಗ್ ಕಾಲ್ಸ್ ಏನಿದೆ ಇವತ್ತಲ್ಲ, ಸೊ ಸದ್ಯದಲ್ಲಿದೆ ಅಂತ ಅನ್ಕೋತೀನಿ. ಇದು ಕೂಡ ಭಾಳ ಮೇಲೆ ಹೋಗಿರ್ತಕ್ಕಂಥದ್ದು. ನಾಳೆ ನಾನು ವಾಚ್ ಮಾಡ್ತಿರ್ತಕ್ಕಂತಹ ಶೇರ್ಗಳು ಎರಡು. ಒಂದು ಈಸಿ ಟ್ರಿಪ್ ಪ್ಲಾನರ್ಸ್. ಈಸಿ ಟ್ರಿಪ್ ಪ್ಲಾನರ್ಸು ಭಾಳಷ್ಟು ಕುಸಿತವನ್ನು ಕಂಡಿತ್ತು ಆ್ಯಂಡ್ ಇವತ್ತು 20% ಅಪ್ಪರ್ ಸರ್ಕ್ಯೂಟ್ನ ಹಿಟ್ಟಾಗಿದೆ. ಬಟ್ ನಾಳೆ ನೋಡಬೇಕು. ನಾಳೆ ಇನ್ ಕೇಸ್ ಏನಾದರೂ ಸ್ಟ್ರಾಂಗ್ ಆಗಿ ಓಪನ್ ಆಗಿ ಸ್ಟ್ರಾಂಗ್ನೆಸ್ನ ಹೋಲ್ಡ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಐ ಥಿಂಕ್ 1 to 2 ಡೇಸ್ ಟೈಮ್ ಫ್ರೇಮಲ್ಲಿ ನೋಡ್ಬೋದು ಅಂತ ಅನ್ಕೋತೀನಿ ಈಸಿ ಟ್ರಿಪ್ ಪ್ಲಾನರ್ಸನ್ನು. ಐಸ್ ಮೇಕ್ ರೆಫ್ರಿಜರೇಷನ್. ಸೊ ಐಸ್ ಮೇಕ್ ರೆಫ್ರಿಜರೇಷನ್ನು 791 ಹೈ ಮಾಡಿತ್ತು. ನಾಳೆ ಇನ್ ಕೇಸ್ ಈ ಹೈನಲ್ಲಾದರೂ ಬ್ರೇಕ್ ಮಾಡ್ತು ಅಂತ ಹೇಳಿದ್ರೆ ಮೊಮೆಂಟಮ್ ಪಿಕಪ್ ಆಗ್ಬೋದು. ಸೊ 2 ಶೇರ್ಗಳನ್ನ ನಾನು ನಾಳೆ ವಾಚ್ ಮಾಡ್ತಾ ಇದ್ದೀನಿ. ಇನ್ನು ಆಲ್ ಟೈಮ್ ಹೈನ ಹಿಟ್ ಮಾಡಿರ್ತಕ್ಕಂಥ ಬೇರೆ ಶೇರ್ಗಳು ಐ ಥಿಂಕ್ ಆಲ್ಟಿಎಸ್ ಟೆಲಿಕಾಮ್ ಬಿಡಿ, ಪ್ರೈಮ್ ಫೋಕಸ್ಸು. ಸೊ ಭಾಳಷ್ಟು ಜನ ಪಿ ಹೈ ಇದೆಲ್ಲ ಅಂತ ಹೇಳ್ತಿದ್ರು, ಬಟ್ ಹೆಂಗೆ ರ್ಯಾಲಿನ ಕೊಟ್ಟಿರ್ತಕ್ಕಂಥದ್ದು ನೋಡಿ. ಸೊ ಕೆಲವು ಸರಿ ನಾವೇನು ಅನ್ಕೊಂಡಿರ್ತೀವಿ ಅದನ್ನು ಮೀರಿ ಮಾರ್ಕೆಟ್ ಅದಕ್ಕೆ ಪಿನ ಅಸೈನ್ ಮಾಡ್ತಾ ಹೋಗ್ತದೆ. ಸೊ 82 ಪಿ ಪ್ರೈಮ್ ಫೋಕಸ್ಗೆ ಅಸೈನ್ ಮಾಡಿರ್ತಕ್ಕಂಥದ್ದು ಮಾರ್ಕೆಟ್ ನೋಡಿ. ಬಟ್ ಒಂದು ಹಂತದಲ್ಲಿ 60, ಬಟ್ ಇವಾಗ ಆಬ್ವಿಯಸ್ಲಿ ವೆರಿ ಹೈ ಪೀಲ್ ಇದೆ. ಯಾರು ಇದನ್ನು ಐ ಥಿಂಕ್ ರಿಟೇಲರ್ ಸೆಂಟಿಮೆಂಟಿಂದ ಹೋಗ್ತಿರೋದ? ಹೌದು, ಡೆಫಿನೆಟ್ ಆಗಿ ಇದು ರಿಟೇಲರ್ ಸೆಂಟಿಮೆಂಟಿಂದನೇ ಹೋಗ್ತಾ ಇರ್ತಕ್ಕಂಥದ್ದು. ರಿಟೇಲರ್ಸ್ ಇದೆ ಚೇಸ್ ಮಾಡ್ತಿರ್ತಕ್ಕಂಥದ್ದು. ಬಟ್ ಐ ಥಿಂಕ್ ಇಲ್ಲಿ ಚೇಸ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ಕೋತೀನಿ, ಭಾಳ ರಿಸ್ಕ್ ಅಂತ ಅನ್ಸುತ್ತೆ ಇಲ್ಲಿ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನೀಡಿರ್ತಕ್ಕಂಥ ಮಾಹಿತಿಗಳು. ನೆನಪಲ್ಲಿ ಇಲ್ಲಿ ನಿಫ್ಟಿ ನಾಳೆ 50 ದಿನದ ಮೂವಿಂಗ್ ಎವರೇಜ್ ಮೇಲ್ಗಡೆ ಕ್ಲೋಸ್ ಆಗ್ತಕ್ಕಂಥದ್ದು ಕ್ರೂಷಿಯಲ್ ಆಗಿದೆ. ಒಂದು ಸೈಡ್ ಮಾರ್ಕೆಟ್ ಚೆನ್ನಾಗಿದೆ ಅಂತ ಅನ್ಸಿದ್ರು 50 ದಿನದ ಮೂವಿಂಗ್ ಎವರೇಜ್ ಮೇಲ್ಗಡೆ ಕ್ಲೋಸ್ ಆದರೂ ಎಫ್ ಐಗಳು ಸೆಲ್ಲಿಂಗ್ ಅಗೈನ್ ಕನ್ಸರ್ನಿಂಗ್ ಅಂತ ಅನ್ಸುತ್ತೆ. SME ಶೇರ್ಗಳಲ್ಲೆಲ್ಲ ಇನ್ನೂ ಲಿಕ್ವಿಡಿಟಿ ಬರಲಿಲ್ಲ. ಸೊ ನೀವು ಯಾವಾಗ ಸ್ಟ್ರಾಂಗ್ ಆಗಿ ಮಾರ್ಕೆಟ್ನ ಬಿಲೀವ್ ಮಾಡ್ಬೋದು ಅಂತ ಹೇಳಿದ್ರೆ ನಿಫ್ಟಿ 500 ಒಂದ್ಸರಿ ಆಲ್ ಟೈಮ್ ಹೈ ಮೇಲೆ ಕ್ಲೋಸ್ ಆಗಬೇಕು, ಅಲ್ಲಿವರೆಗೂ ಕೂಡ. ಸೊ ಈ ಥರದ ಹಾವು ಎಣಿ ಆಟ ಇದ್ದೇ ಇರುತ್ತೆ. ಸೊ ನಿಫ್ಟಿ ಒಂದ್ಸರಿ ಆಲ್ ಟೈಮ್ ಹೈ, ನಿಫ್ಟಿ 500 ಆಲ್ ಟೈಮ್ ಹೈ ಬ್ರೇಕ್ ಆದರೆ ಡೆಫಿನೆಟ್ಲಿ ಫೈರ್ ವರ್ಕ್ ಮಾರ್ಕೆಟಲ್ಲಿ ಇರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಮಾಹಿತಿ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡೋದಕ್ಕೆ ಮರಬೇಡಿ. ಮತ್ತು ನಾಳೆ ಸಿಗ್ತೇನೆ. ಎಲ್ಲರಿಗೂ ಟೇಕ್ ಕೇರ್, ಶುಭರಾತ್ರಿ.